forever on fire. ಪ್ರತಿ ಬಾರಿ ಸದನದಲ್ಲಿ ಕುಮಾರಸ್ವಾಮಿ ಅವರು ಜೊತೆಗಿರ್ತೀವಿ. ಈ ಬಾರಿ ಕುಮಾರಸ್ವಾಮಿ ಇರಲ್ಲ. ನೀವು ಒಂಟಿ ಹೋರಾಟ ಹೇಗೆ ಮಾಡ್ತೀರಿ? ಒಂಟಿ ಅಲ್ಲ, ಎಲ್ಲ 85 ಜನವು ಒಟ್ಟಾಗಿದ್ದಾರೆ ಶಾಸಕರು. ಜಂಟಿ ಎರಡೂ ಪಕ್ಷ ಸರ್, ಎರಡೂ ಪಕ್ಷಗಳ ಶಾಸಕ ಮಿತ್ರರು ಅಶೋಕ್ ಅವರು ಇವತ್ತು ಅಧಿಕೃತ ವಿರೋಧ ಪಕ್ಷದ ನಾಯಕರೇನಿದ್ದಾರೆ ಅವರ ನೇತೃತ್ವದಲ್ಲೇ ಇವತ್ತು ಎರಡೂ ಪಕ್ಷಗಳಿಂದ 85 ಶಾಸಕರೇನಿದ್ದಾರೆ ಒಟ್ಟಾಗಿ ಈ ಒಂದು ಸದನದಲ್ಲಿ ಈ ಸರ್ಕಾರದ ಹಲವಾರು ನಡವಳಿಕೆಗಳೇನಿದೆ ಅದು ರಾಜ್ಯ ಸರ್ಕಾರದಿಂದ ಆಗಿರ್ತಕ್ಕಂಥ ಹಲವಾರು ಕಾನೂನು ಬಾಹಿರ ಚಟುವಟಿಕೆ ಮುಖ್ಯಮಂತ್ರಿಯಿಂದಲೇ ಆಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಅವರ ಒಂದು ತೀರ್ಮಾನಗಳಿಂದಲೇ ಆಗಿರ್ತಕ್ಕಂಥ ಏನು 62 ಕೋಟಿ ಕೇಳಿದ್ದಾರಲ್ಲ ಲ್ಯಾಂಡು, ಯಾವ ಒಂದು ಆಧಾರದ ಮೇಲೆ 62 ಕೋಟಿ ದುಡ್ಡು ಕೇಳಿದ್ರು? ಎಷ್ಟು ಜನ ಭೂ ಸ್ವಾಧೀನ ಆದಂಥವರಿಗೆ ಇವರು ಯಾವ ರೀತಿಯಲ್ಲಿ ಆರ್ಥಿಕವಾಗಿ ಭೂ ಸ್ವಾಧೀನ ಆದಂಥವ್ರಿಗೆ ದುಡ್ಡು ಕೊಡ್ತಾರೆ ಸರ್ಕಾರದಲ್ಲಿ? ಬಹುಶಃ ರೀಡು ಮಾಡಿದ್ರು ಅರ್ಕಾವತಿದು, ಅಲ್ಲಿ ಒಂದು 300-400 ಕೋಟಿ ನಡೆದಿತ್ತಲ್ಲ ವ್ಯವಹಾರ. ಆ ಲೆಕ್ಕಾಚಾರದಲ್ಲಿ 62 ಕೋಟಿ ಕೇಳಿರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ಅದು ಒಂದು ಭಾಗ. ಒಂದು ಕಡೆ ಮೂಢ ಹಗರಣ ಇರ್ಬೋದು, ಮತ್ತೊಂದು ಕಡೆ ಅಶೋಕ್ ಅವರು ಹೇಳಿದಂಥ ರೀತಿಯಲ್ಲಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇವತ್ತು ಬಡವರಿಗೆ, ಅದರಲ್ಲೂ ವಿಶೇಷವಾಗಿ ದಲಿತ ಕುಟುಂಬಗಳಿಗೆ ಕೊಡ್ತಕ್ಕಂಥ ನೆರವುಗಳನ್ನು ಇವತ್ತು ಕೊಡ್ತಕ್ಕಂಥ ದುಡ್ಡನ್ನು ಇವತ್ತು ಲೂಟಿ ಮಾಡಿರ್ತಕ್ಕಂಥದ್ದನ್ನು ಸ್ವೇಚ್ಛಾಚಾರವಾಗಿ ನಮಗೇನು ಗೊತ್ತೇ ಇಲ್ಲ, ನಾವೇನು ಇದರಲ್ಲಿ ಪಾಲ್ದಾರರೇ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ನಡವಳಿಕೆ ಏನಿದೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಬರಗಾಲ ಇರ್ಬೋದು, ಇತ್ತೀಚೆಗೆ ಮಳೆಯ ಒಂದು ಅನಾಹುತಗಳಿಂದ ಆಗಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿರ್ಬೋದು, ಡೆಂಗ್ಯೂದು ಹಿನ್ನೆಲೆಯಲ್ಲಿ ಸುಮಾರು 7,000ಕ್ಕೂ ಹೆಚ್ಚಿನ ಕುಟುಂಬಗಳಲ್ಲಿ ಆರೋಗ್ಯದ ಸಮಸ್ಯೆಯನ್ನು ಎದುರಿಸಿ 12 ಜನ ಈಗಾಗಲೇ ಮರಣ ಹೊಂದಿರತಕ್ಕಂಥದ್ದು ಇರ್ಬೋದು. ರೈತರು 1000ಕ್ಕೂ ಹೆಚ್ಚಿನ ರೈತರು ಈ ಸರ್ಕಾರ ಬಂದ ನಂತರ ಆತ್ಮಹತ್ಯೆಗೆ ಒಳಗಾಗಿರ್ತಕ್ಕಂಥದ್ದು ಇರ್ಬೋದು. ಕಾನೂನಿನ ಸಮಸ್ಯೆಗಳಿರ್ಬೋದು. 371 ಜೇನಲ್ಲಿ ಆಗಿರ್ತಕ್ಕಂಥ ಒಂದು ವಿಷಯದಲ್ಲಿ ಇವತ್ತು ಅನಾಹುತದ ಬಗ್ಗೆ ಎಚ್ ಕೆ ಪಾಟೀಲ್ರೇ ಪತ್ರ ಬರೆದಿದ್ದಾರೆ. ಅವರೇ ಕಾನೂನು ಸಚಿವರು, ಅವರೇ ಒಂದು ಪತ್ರ ಬರ್ಕೊಂಡಿದ್ದಾರೆ ಸರ್ಕಾರಕ್ಕೆ. ಹಾಲಿನ ದರವನ್ನು ಏರಿಕೆ ಮಾಡ್ತಕ್ಕಂಥದ್ದು ಒಂದು ಕಡೆ ಮಾಡ್ತಾರೆ, ಇನ್ನೊಂದು ಕಡೆ ರೈತರು ಕೊಡ್ತಕ್ಕಂಥದ್ದನ್ನು ಕಡಿಮೆ ಮಾಡ್ತಾರೆ. ಅದ್ರ ಜೊತೆಗೆ ಪ್ರೋತ್ಸಾಹಧನ ಕಳೆದ 6-7 ತಿಂಗಳಿಂದ ಸುಮಾರು 700 ಕೋಟಿ ಹಣ ಬಿಡುಗಡೆ ಆಗಲಿಲ್ಲ. ಹೀಗೆ ಹಲವಾರು ಈ ಸರ್ಕಾರದ ನಡವಳಿಕೆ ಇದೆಲ್ಲವನ್ನು ಚರ್ಚೆ ಮಾಡಬೇಕು ಅಂತಕ್ಕಂಥ 94 ಜನ ಶಾಸಕರುಗಳನ್ನು ಇವತ್ತು ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿರೋದೊಂದು ಭಾಗ. ಅದ್ರ ಜೊತೆಗೆ ಗ್ಯಾರಂಟಿ ಸ್ಕೀಮ್ಗಳನ್ನು ನೋಡ್ಕೊಳ್ಳೋಕ್ಕೆ ಉಸ್ತುವಾರಿ ಒಬ್ಬ ರಾಜ್ಯ ಮಟ್ಟದ ಅಧ್ಯಕ್ಷ ಮತ್ತು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದಲ್ಲಿ ಇವತ್ತು ಅದಕ್ಕೆ ಎಷ್ಟು ಕೋಟಿ ಹಣ ಖರ್ಚು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಇವತ್ತು ಗ್ಯಾರಂಟಿಯ ಒಂದು ಹೆಸರಿನಲ್ಲಿ ಅಭಿವೃದ್ಧಿಯನ್ನೇ ಸಂಪೂರ್ಣ ಕುಂಠಿತಗೊಳಿಸಿ, ನಾನು ಹೇಳೋದಲ್ಲ, ನಿಮ್ಮ ಆರ್ಥಿಕ ತಜ್ಞರು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡ್ತಕ್ಕಂಥ ರಾಯರೆಡ್ಡಿಯವರು ಮೊನ್ನೆ ಏನು ಹೇಳಿಕೆ ಕೊಟ್ಟಿದ್ದಾರೆ? ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಗ್ಯಾರಂಟಿ ಸ್ಕೀಮ್ನಿಂದ ತೊಂದರೆ ಆಗಿರತಕ್ಕಂಥದ್ದು ಸತ್ಯ. ನಾನು ಆರ್ಥಿಕ ತಜ್ಞ, ಮುಖ್ಯಮಂತ್ರಿಗಳ ಸಲಹೆಗಾರನಾಗಿರೋದ್ರಿಂದ ನನ್ನ ಒಂದು ಕ್ಷೇತ್ರಕ್ಕೆ ಮಾತ್ರ ಹಣ ತಗೊಂಡು ಹೋಗ್ಲಿಕ್ಕೆ ನನಗೆ ಸಾಧ್ಯ ಆಗಿದೆ ಅಂತೇಳಿ ಅವ್ರು ಹೇಳಿದ್ದಾರೆ, ನಾವು ಹೇಳ್ತಾ ಇರೋದಲ್ಲ. ಹೀಗೆ ಹಲವಾರು ವಿಷಯಗಳಿದೆ. ಇವತ್ತು ಅಶೋಕ್ ಅವರ ನೇತೃತ್ವದಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ಎರಡೂ ಪಕ್ಷಗಳ ಶಾಸಕರುಗಳು, ಜಿ ಟಿ ದೇವೇಗೌಡರು ಇದ್ದಾರೆ, ಇಲ್ಲಿ ಸುರೇಶ್ ಬಾಬು ಇದ್ದಾರೆ, ಕೃಷ್ಣಪ್ಪ ಇದ್ದಾರೆ, ನಮ್ಮಲ್ಲೂ ಇವತ್ತು ಅವರಿಂದಲೂ ಎಲ್ಲ ನಾಯಕರು, ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಇಲ್ಲಿ ಎಲ್ಲ ನಾಯಕರುಗಳು ಚರ್ಚೆ ಮಾಡಿದ್ದೇವೆ. ಪ್ರಹ್ಲಾದ್ ಜೋಶಿಯವರು ಬಂದು ಇವತ್ತು ಅವರು ಕೆಲವು ಸಲಹೆ ಕೊಟ್ಟಿದ್ದಾರೆ. ಎರಡೂ ಸದನದಲ್ಲಿ ಈ ಬಾರಿ ಪರಿಣಾಮಕಾರಿಯಾಗಿ ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಅನಾಹುತಗಳು, ರಾಜ್ಯ ಇವತ್ತು ಕನಿಷ್ಠ 10 ವರ್ಷಗಳ ಅಭಿವೃದ್ಧಿಯಿಂದ ಹಿಂದೆ ಸರಿಯತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಅದು ಎಲ್ಲದರ ಬಗ್ಗೆ ಒಂದು ಧ್ವನಿಯಾಗಿ ಕೆಲಸ ಮಾಡತಕ್ಕಂಥ ನಿರ್ಧಾರ ಆಗಿದೆ. ಸರ್, ಇವತ್ತು ನಾಗೇಂದ್ರ ಬಂಧನ ಆಗಿದೆ ಸರ್. ವಾಲ್ಮೀಕಿ ನಾಳೆ ಫ್ರೀಯಾಗಿ ಮಾತಾಡ್ತಾರೆ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.